ಕಂಡಕ್ಟರ್ ಆರೋಗ್ಯ ವಿಚಾರಿಸಿದ್ದಾರೆ ಕರ್ವೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ. ಬಿಮ್ಸ್ಗೆ ಭೇಟಿ ಕೊಟ್ಟಿದ್ದಾರೆ. ನಾರಾಯಣಗೌಡ ಬರ್ತಿದ್ದ ಹಾಗೆ ಮಹಾದೇವಪ್ಪ ಕಣ್ಣೀರು ಹಾಕಿದ್ದಾರೆ. ಈ ವೇಳೆ ನಾರಾಯಣಗೌಡ ಮಹಾದೇವಪ್ಪ ಅವರಿಗೆ ಧೈರ್ಯ ತುಂಬಿದ್ದಾರೆ. ನಾವು ನಿಮ್ಮ ಬೆನ್ನಿಗಿದ್ದೀವಿ, ಹೆದರಬೇಡಿ ಅಂತ ಹೇಳಿ ಧೈರ್ಯ ತುಂಬಿ ಮಾತನಾಡಿಸಿ ಅವರಿಗೆ ಸಾಂತ್ವನ ಹೇಳಿದ್ದಾರೆ. ಕಂಡಕ್ಟರ್ ಆಸ್ಪತ್ರೆಯಲ್ಲಿದ್ದರು, ಅವರನ್ನ ಮಾತನಾಡಿಸಿ ಯೋಗಕ್ಷೇಮ ವಿಚಾರಿಸೋದಕ್ಕೆ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ನಾರಾಯಣಗೌಡ ಭೇಟಿ ಕೊಟ್ಟಿದ್ದಾರೆ. ಲೈಟ್ ಬೇಕಲ್ರಿ, ಗೇಟ್ ಓಪನ್ ಮಾಡಿ. ಎಲ್ಲರೂ ಬೇಡ. ಅಶೋಕ್ ಹಿಂಬ ಚೇರ್ ತೆಗೀರಿ, ಚೇರ್ ತೆಗೀರಿ. ಲೈಟ್ ಬೇಕಲ್ರಿ, ಗೇಟ್ ಓಪನ್ ಮಾಡಿ. ಎಲ್ಲರೂ ಬೇಡ. ಅಶೋಕ್ ಹಿಂಬ ಚೇರ್ ತೆಗೀರಿ, ಚೇರ್ ತೆಗೀರಿ. ಲೈಟ್ ಬೇಕಲ್ರಿ, ಗೇಟ್ ಓಪನ್ ಮಾಡಿ. ಎಲ್ಲರೂ ಬೇಡ. ಅಶೋಕ್ ಹಿಂಬ ಚೇರ್ ತೆಗೀರಿ, ಚೇರ್ ತೆಗೀರಿ. ಲೈಟ್ ಬೇಕಲ್ರಿ, ಗೇಟ್ ಓಪನ್ ಮಾಡಿ. ಎಲ್ಲರೂ ಬೇಡ. ಬಿಮ್ಸ್ ಆಸ್ಪತ್ರೆಗೆ ಕರ್ವೆ ಅಧ್ಯಕ್ಷ ನಾರಾಯಣಗೌಡ ಭೇಟಿ ಕೊಟ್ಟಿದ್ದಾರೆ. ಕಂಡಕ್ಟರ್ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಅಶೋಕ್ ಹಿಂಬ ಚೇರ್ ತೆಗೀರಿ, ಚೇರ್ ತೆಗೀರಿ. PIನ ವರ್ಗಾವಣೆ ಮಾಡಿದ್ರೆ ಸಾಲದು, ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು. ಅವ್ರನ್ನ ಸಸ್ಪೆಂಡ್ ಆದ್ರೆ ಇನ್ನು ಬಾಕಿ ಅಧಿಕಾರಿಗಳಿಗೂ ಒಂದಿಷ್ಟು ಏನಾದ್ರೂ ಈ ತರ ತಪ್ಪು ಮಾಡುವಾಗ ಭಯ ಬರುತ್ತೆ. ಹಾಗಾಗಿ ಅವ್ರನ್ನ ವರ್ಗಾವಣೆ ಮಾಡಿ ನೀವು ಸುಮ್ಮನೆ ಕೂರಂಗಿಲ್ಲ. ಜಿಲ್ಲಾಡಳಿತ, ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳು ಅವ್ರನ್ನ ತಕ್ಷಣ ಅವ್ರ ಮೇಲೆ ಕ್ರಮ ಆಗಬೇಕು. ಹಾಗೆ ಇವತ್ತು ಜಿಲ್ಲಾಧಿಕಾರಿಗಳು ಏನು ಮರಾಠಿಯಲ್ಲಿ ಕಾಗದ ಪತ್ರಗಳು ಕೊಡ್ತೀವಿ ಅಂತ ಏನು ಹೇಳಿದ್ದಾರೆ, ಅದು ನಡೆಯಬಾರ್ದು. ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಜಿಲ್ಲಾ ಆಡಳಿತದ ಭಾಷೆ ಕನ್ನಡ. ಕನ್ನಡದಲ್ಲಿ ಆಡಳಿತ ಮಾಡಬೇಕು. ಕನ್ನಡದಲ್ಲಿ ಮಾಡಲ್ಲ ಅಂದರೆ ಜಿಲ್ಲಾಧಿಕಾರಿಗಳು ಕರ್ನಾಟಕದಲ್ಲಿ ಒಂದು ನಿಮಿಷ ಇರಬಾರ್ದು. ನಿಮ್ಮ ರಾಜ್ಯ ಯಾವುದು, ನೀವು ಹೋಗ್ಬೋದು. ಹೌದು ಹೌದು. ಈಗ ತಕ್ಷಣ ಪೊಲೀಸ್ ಇಲಾಖೆ, ನಾನೀಗ ಕಮಿಷನರ್ನ ಭೇಟಿ ಮಾಡ್ತೀನಿ, ತಕ್ಷಣ ಅವ್ರ ಮೇಲೆ ಹಾಕಿರುವ ಕೇಸ್ನ ಅದಕ್ಕೆ ಬಿ ರಿಪೋರ್ಟ್ ಹಾಕಿ ಆ ಕೇಸ್ನ ಕ್ಲೋಸ್ ಮಾಡಬೇಕು. ಆ ಗುಂಡಾಗಳು ಏನಿದ್ದಾರೆ ಗುಂಡಾ ಕಾಯ್ದೆ ಹಾಕಿ ಅವ್ರನ್ನ ಜೈಲಿಗೆ ಕಟ್ಟಬೇಕು. ಜೈಲಿಂದ ಬಂದ ಮೇಲೆ ಅವ್ರನ್ನ ಕರ್ನಾಟಕದಿಂದ ಗಡೀಪಾರು ಮಾಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.